ಎಂದಿನಂತೆ ಫೆಬ್ರವರಿ ಮಾಸ ಬಂದಿದೆ, ಮಾಘ ಮಾಸ. ವಿಶೇಷದಲ್ಲಿ ವಿಶೇಷವಾಗಿರ್ತಕ್ಕಂತಹ ಉತ್ತರಾಯಣದ ತಿಂಗಳಲ್ಲಿ ಮುಂದುವರಿತಾ ರವಿಯ ಮಕರ ಮತ್ತು ಕುಂಭ ಮಾಸದ ಎರಡೂ ಸಂಚಾರಗಳಲ್ಲಿ ಈ ತಿಂಗಳು ಕಳೀತದೆ. ರಾಜತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರ ವರ್ಗಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಇಂಥ ಯೋಗಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಯೋಗಗಳಿವೆ. ಮಹಾಶಿವರಾತ್ರಿಯ ತಿಂಗಳು ಕೂಡ ಹೌದು. ದೇಶಗಳಲ್ಲಿರ್ತಕ್ಕಂತಹ ವ್ಯವಹಾರಗಳಿಗೆ ಪ್ರಗತಿ ಸಿಗ್ತದೆ. ಪರಸ್ಪರ ಜಿದ್ದು ಮಾಡ್ತಕ್ಕಂಥದ್ದು, ಮೋಸ ಅಪನಂಬಿಕೆ ಇರತಕ್ಕಂಥದ್ದು. ಮೇಷರಾಶಿ ಜೂನ್ವರೆಗೂ ಗುರುವಿನ ಬಲ ಇಲ್ಲ, ಆದರೆ ದೃಷ್ಟವಂತರು ನೀವು. ಮಿಥುನ ರಾಶಿ ಗುರುವಿನ ವಕ್ರೀಯ ಅನುಕೂಲ ಇದೆ. ಕರ್ಕ ರಾಶಿಯವರಿಗೆ ಸ್ತ್ರೀಯರಿಂದ ಅಥವಾ ಸ್ತ್ರೀಯರಿಗೆ ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂತಹ ಮಾಸ ಇದು. ತುಲಾ ರಾಶಿ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಕಿರಿಕಿರಿ ಆಯಾಸಗಳು ಜಾಸ್ತಿ ಆಗ್ತದೆ. ಡೊನಾಲ್ಡ್ ಟ್ರಂಪ್ದು ಇದೇ ವೃಶ್ಚಿಕ ರಾಶಿ. ಅವನು ಹೇಗೆ ಆಡ್ತಾ ಇದ್ದಾನೋ ಅದನ್ನು ಊಹಿಸ್ಕೊಳ್ಳಿ, ಹಾಗೇ ಆಗ್ತದೆ. ಮಕರ ರಾಶಿ 50 ರೂಪಾಯಿಗೆ 50 ರೂಪಾಯಿ ಸಿಗ್ತದೆ. ಮೀನ ರಾಶಿ ಇರುವ ಸಮಸ್ಯೆಗಳು ಇನ್ನಷ್ಟು ಉಲ್ಬಣ ಆಗ್ತಕ್ಕಂತಹ ತಿಂಗಳಲ್ಲಿ ಇದ್ದೀರಿ. ಮುಂದಿನ ರಾಶಿ ಸಿಂಹ ರಾಶಿಗೆ 7ನೇ ಮನೆಯಲ್ಲಿ 6ನೇ ಮನೆಯಲ್ಲಿ 7ನೇ ಮನೆಯಲ್ಲಿ ರವಿ ಇತ್ಯಾದಿ ಗ್ರಹರು. ಶುಭ ಕಾರ್ಯಗಳಿಗೆ ಕೆಲವು ಅಡೆತಡೆಗಳು, ಓಕೆ ಆಗುತ್ತೆ ಅಂತನ್ನೋ ವಿಷಯಗಳಲ್ಲಿ ಅದು ಓಕೆ ಆಗಿ ನಿಂತು ಹೋಗ್ತಕ್ಕಂಥದ್ದು, ಓಕೆ ಆಗದೇ ಇರತಕ್ಕಂಥದ್ದು. 8ನೇ ಮನೆಯ ಶನಿಯ ಪ್ರಭಾವ ಅದು. 7ನೇ ಮನೆಯಲ್ಲಿ ಪಾಪಗ್ರಹ ಯುತಿಗಳಿದೆ. ತಾಳ್ಮೆಯಿಂದ ವ್ಯವಹರಿಸಬೇಕು. ವೈದ್ಯಕೀಯ ಜನರಿಗೆ, ವೈದ್ಯಕೀಯ ವರ್ಗಕ್ಕೆ ಪ್ರಗತಿ, ವ್ಯವಹಾರ ವಿಸ್ತಾರ ಇತ್ಯಾದಿ ಅನೇಕ ಶುಭ ಫಲಗಳಿದೆ. ಅದರ ಹೊರತಾಗಿ ದೇಶ ವಿದೇಶಗಳ ವ್ಯಾಪಾರಗಳು ಮಾಡ್ತಕ್ಕಂಥವರು, ಅವ್ರಿಗೂ ಕೂಡ ಪ್ರಗತಿ ಇದೆ. ವಿದ್ಯಾರ್ಥಿಗಳು ಹೆಚ್ಚು ಗಮನ ಕೊಟ್ಟು ಓದಬೇಕು. 7ನೇ ಮನೆಯ ರಾಹು ಅಥವಾ 7ನೇ ಮನೆಯ ಶನಿ ವಿದ್ಯೆಯನ್ನು ಕೆಡಿಸ್ತಾನೆ, ಅಥವಾ 7ನೇ ಮನೆಯ ಕುಜ. 7ನೇ ಮನೆಯಲ್ಲಿ ರಾಹು ಆಲ್ರೆಡಿ ಇದೆ, ಅಲ್ಲಿ ಚಂದ್ರ ಹೋಗಿ ಸೇರ್ತಾನೆ, ಮನಸ್ಸು ಕೆಡ್ತು. ಅಲ್ಲಿ ರವಿ ಹೋಗಿ ಸೇರ್ತಾನೆ, ಆರೋಗ್ಯ ಕೆಡ್ತು. ಅಲ್ಲಿ ಬುಧ ಹೋಗಿ ಸೇರ್ತಾನೆ, ಫೈನಾನ್ಸ್ ಕೆಡ್ತು. ಅಲ್ಲಿ ಶುಕ್ರ ಹೋಗಿ ಸೇರ್ತಾನೆ, ಸಂಬಂಧ ಕೆಡ್ತು. ಸೊ ಯಾರ್ಯಾರು ಹೋಗಿ ರಾಹುವನ್ನು ಸೇರ್ತಾರೆ ಅವರವರ ಭಾವದ ಫಲಗಳು ನಷ್ಟ ಆಗ್ತಾ ಹೋಗ್ತದೆ. 7ನೇ ಮನೆ ಅಂತಂದರೆ ಎಲ್ಲ ಏಳಿಗೆ ಕೊಡ್ತಕ್ಕಂಥ, ಅದಕ್ಕೆ 7 ಅಂತಂತ. 7 ಅಂದರೆ ಏಳಿಗೆ ಅಂತ. ಸೊ ಇದಕ್ಕೆ ಸ್ವಲ್ಪ ಸಮಸ್ಯೆ ಬರ್ತದೆ ಸಿಂಹರಾಶಿಯವರಿಗೆ. ಗ್ರಹಶಾಂತಿ, ನಾಗದೇವರಿಗೆ, ಸುಬ್ರಹ್ಮಣ್ಯ ದೇವರಿಗೆ ಅಭಿಷೇಕ ಸೇವೆ, ನರಸಿಂಹದೇವರ ಅರ್ಚನೆ, ಅಷ್ಟೋತ್ತರ ಸೇವೆ, ನಾಮಸ್ಮರಣೆ ಇತ್ಯಾದಿಗಳನ್ನು ವಿಶೇಷವಾಗಿ ಮಾಡಬೇಕು. ನರಸಿಂಹದೇವರು, ಶ್ರೀನಿವಾಸ ದೇವರು, ಗ್ರಹಶಾಂತಿ, ದೇವತಾ ಅನುಗ್ರಹ ಇದೆಲ್ಲವನ್ನು ಕೂಡ ಪ್ರಾರ್ಥನೆ ಮಾಡಿಕೊಂಡು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.